ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಕ್ಷಾ ಕರ್ನಾಟಕಕ್ಕೆ. ಸೊ ಇವತ್ತು ಎಲ್ರದ್ದು ಫಿಸಿಕ್ಸ್ ಎಕ್ಸಾಮ್ ಮುಗಿದೆ ಅಂತ ಗೊತ್ತಾನೆ. ಸೊ ನಾವು ತುಂಬಾ ಕಷ್ಟಪಟ್ಟು ತುಂಬಾ ಪ್ರಯತ್ನ ಪಟ್ಟು ಇದರೊಂದು ಅನಾಲಿಸಿಸ್ ರೆಡಿ ಮಾಡಿದ್ವಿ. ತುಂಬಾ ರಿಸೋರ್ಸಸ್ ಮತ್ತೆ ತುಂಬಾ ಸ್ವಲ್ಪ ಫೇಮಸ್ ಆಗಿರೋ ಸ್ವಲ್ಪ ಟೀಚರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಇಷ್ಟು ಬೇಗ ಒಂದು ಅನಾಲಿಸಿಸ್ ರೆಡಿ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ಫುಲ್ ಕ್ವೆಶನ್ ಪೇಪರ್ ಅನಾಲಿಸಿಸ್ ಮತ್ತೆ MCQ ಆನ್ಸರ್ ಕೀ ಮತ್ತೆ ಪ್ರತಿಯೊಂದು ಸಬ್ಜೆಕ್ಟಿವ್ ಕ್ವೆಶನ್ ಅಂದ್ರೆ ಬರೆದ್ರು 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಕ್ವೆಶನ್ಸ್ ನಲ್ಲಿ ಯಾವ ತರ ಅಪ್ರೋಚ್ ಮಾಡ್ಬೇಕಂತ ಎಲ್ಲ ಹೇಳ್ಕೊಡ್ತೀವಿ ಇವತ್ತು. ಸೊ ಲೆಟ್ಸ್ ಮೂವ್ ಟು ದಿ ವಿಡಿಯೋ. ಕ್ವೆಶನ್ ಪೇಪರ್ ಒಂಥರ ನೋಡಿ, 1 ಮಾರ್ಕರ್ ಕ್ವೆಶನ್ಸ್ 1 ಮಾರ್ಕ್ ಅಂತ ಶುರು ಮಾಡಿದ್ರೆ ಎಲ್ಲ ಈಸಿ ಆಗಿತ್ತು. 1 ಮಾರ್ಕ್ ಕ್ವೆಶನ್ಸ್ ಎಲ್ಲ ಈಸಿ ಆಗಿತ್ತು, ತುಂಬಾ ಈಸಿ ಆಗಿತ್ತು. ಒಂದು ಕ್ವೆಶನ್ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿತ್ತು, ಯಾವ್ದು ಝೀನರ್ ಡಯೋಡ್ ಆಕ್ಚುಲಿ ಕೆಲವೊಂದು ವರ್ಷ ಹಿಂದೆಯಿಂದ ಅದು ಡಿಲೀಟ್ ಆಗಿದೆ ಸಿಲೆಬಸ್ ಇಂದ. ಆದ್ರೂ ಅವ್ರು ಕೇಳಿದ್ದಾರೆ, ಸೊ ಅದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ, ಪರವಾಗಿಲ್ಲ. ಅದೊಂದು ಬಿಟ್ರೆ ಎಲ್ಲ ಉಳಿದಿರೋ MCQ ಕ್ವೆಶನ್ಸ್ ಈಸಿ ಆಗಿದೆ. ಅಟ್ ಲೀಸ್ಟ್ ಆವ್ರೇಜ್ ಮತ್ತೆ ಈಸಿ, ಡಿಫಿಕಲ್ಟ್ ಕ್ವೆಶನ್ಸ್ ಯಾವುದೂ ಕಾಣಿಲ್ಲ. ಮತ್ತೆ ಫಿಲ್ ಇನ್ ದಿ ಬ್ಯಾಂಕ್ಸ್ ಮತ್ತೆ ಈಸಿ ಆಗಿದೆ. ಆಮೇಲೆ ಇನ್ನೊಂದು ಅಗೇನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಫಾರ್ಮುಲಾ ಪ್ರತಿಯೊಂದು ವರ್ಷ ಕೆಲವು ಹಿಂದೆ ಒಂದು 5-6 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದಾರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟು. ಸೊ ಐ ಹೋಪ್ ಆಲ್ ಆಫ್ ಯು ವುಡ್ ಹ್ಯಾವ್ ಸೀನ್ ದಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಹೋದ ಸಲ ವಿಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ ಲಾಸ್ಟ್ ಮಿನಿಟ್ ರಿವಿಷನ್ ಟಾಪಿಕ್ಸ್, ಅದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇನ್ಕ್ಲೂಡ್ ಮಾಡಲ್ಲ, ಯಾಕಂದ್ರೆ ಯು ಗೆಟ್ ಇಂಟರ್ನಲ್ ಚಾಯ್ಸ್. ಬಟ್ ನಾನು ಹೇಳಿದ್ದೆ ಹೋದ ವರ್ಷ ಸ್ಯಾಂಪಲ್ ಪೇಪರ್ ಮತ್ತೆ ಹೋದ ವರ್ಷದ ಪೇಪರ್ ಎಲ್ಲ ನೋಡಿ, ಅದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಖಂಡಿತ ಕೊಟ್ಟಿದ್ದಾರೆ. ಸೊ ದಿಸ್ ರಿಪೀಟೆಡ್ ಕ್ವೆಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೋದ ಸಲ ವಿಡಿಯೋನಲ್ಲಿ ಹೇಳಿದ್ದೇನೆ, ಸೊ ಆ ವಿಡಿಯೋನ ನೋಡಿ ಸ್ವಲ್ಪ ಚೆಕ್ ಮಾಡಿ. ಆಮೇಲೆ 3 ಮಾರ್ಕರ್ಸು ಆಮೇಲೆ 5 ಮಾರ್ಕರ್ಸು ಎಲ್ಲ ತುಂಬಾ ಈಸಿ ಆಗಿದೆ. ಟೆಕ್ಸ್ಟ್ ಬುಕ್ ಇಂದ ಡೈರೆಕ್ಟ್ ಕ್ವೆಶನ್ಸ್ ಕೇಳಿದ್ದಾರೆ, ಅಂತ ಡಿಫಿಕಲ್ಟಿ ಇಲ್ಲ ಅಂದ್ರೆ ಎಲ್ಲಾದ್ರೂ ಸ್ಟಂಬಲ್ ಆಗೋದು ಆ ರೀತಿಯಲ್ಲಿ ಯಾವ ಕ್ವೆಶನ್ಸ್ ಬಂದಿಲ್ಲ. ಆಮೇಲೆ ನ್ಯೂಮರಿಕಲ್ಸ್ ಅಲ್ಲಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿತ್ತು. ನ್ಯೂಮರಿಕಲ್ಸ್ ಈಸಿ ಆಗಿತ್ತು, ಆದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿತ್ತು. ಸೊ ದಟ್ ವಾಸ್ ಒನ್ ಥಿಂಗ್ ದಟ್ ವಾಸ್ ನೋಟಿಸ್ಡ್. ಮತ್ತೆ ಓವರ್ ಆಲ್ ಜನರಲಿ ಹೇಳಿದ್ರೆ ತುಂಬಾ ಬ್ಯಾಲೆನ್ಸ್ ಪೇಪರ್ ಇದು, ಡಿಫಿಕಲ್ಟ್ ಅಂತ ಅನಿಸ್ಲೇ ಇಲ್ಲ, ಸ್ವಲ್ಪ ಆವ್ರೇಜ್ ಆಗಿತ್ತು. ಇನ್ನು ಸ್ವಲ್ಪ ಒಳ್ಳೇದಾಗಿ ಪ್ರಿಪೇರ್ ಆಗಿರೋರಿಗೆ ಫುಲ್ 70 on 70 ಸ್ಕೋರ್ ಮಾಡಿರ್ಬೋದು. ಒಂದು ಆವ್ರೇಜ್ ಸ್ಟೂಡೆಂಟ್ಗೆ ಖಂಡಿತ ಒಂದು 40-45 ಹೆಂಗಾದ್ರೂ ಬೀಳುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಮತ್ತೆ ನೀವು ಅಷ್ಟೊಂದು ಚೆನ್ನಾಗಿ ಓದಿಲ್ಲ ಅಂದ್ರೆ, ಓದಕ್ಕಾಗಿಲ್ಲ ಏನೋ ಒಂದು ಕಾರಣವಶಾಲ್ ಸಾರಿ, ಹಾಗಿದ್ರು ಒಂದು 30 ಮಾರ್ಕ್ ಹೆಂಗಾದ್ರೂ ಸಿಗುತ್ತೆ 70ಅಲ್ಲಿ. ಆಲ್ ರೈಟ್. ಸೊ ಮತ್ತೆ ಈ ಹಿಂದಿನ 2 ವರ್ಷದ ಕಂಪೇರ್ ಮಾಡಿದ್ರೆ ಈ ಸಲ MCQ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಸೊ ಏನಾಗುತ್ತೆ, ಪಾಸ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಪಾಸ್ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ MCQ ಇರೋದ್ರಿಂದ. ಆದರೆ ಅದರಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಇದೆ, ಅದೇನಂದ್ರೆ ಸೆಂಟಮ್ ಅಂದ್ರೆ ನಂಬರ್ ಆಫ್ ಪೀಪಲ್ ಹೂ ಆರ್ ಸ್ಕೋರಿಂಗ್ 100 out of 100, ಫುಲ್ ಔಟ್ ಆಫ್ ಔಟ್ ತೆಗಿಯೋರು ನಂಬರ್ ಸ್ವಲ್ಪ ಕಡಿಮೆ ಬೀಳುತ್ತೆ. ಬಿಕಾಸ್ ಇಟ್ಸ್ ಅನ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್, ಅಂದ್ರೆ ಸಿಕ್ಕಿದ್ರೆ ಸಿಕ್ತು, ಹೋಯ್ತಾರೆ ಹೋಯ್ತು. ಸೊ ಆ ಥರ ಇಫ್ ಯು ಗೆಟ್ ಇಟ್ ಅದರ್ವೈಸ್ ನಥಿಂಗ್. ಸೊ ಬಿಕಾಸ್ ಆಫ್ ದಟ್ ಅಂಡ್ ದಟ್ ಈಸ್ ದಿ ಕಂಪ್ಯಾರಿಸನ್ ವಿತ್ ದಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಅಂಡ್ ಟಾಪ್ 5 ಟಾಪಿಕ್ಸ್ ಯಾವಾಗಲೂ ತರ ಟಾಪ್ 5 ಟಾಪಿಕ್ಸ್ ಆರ್ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್, ಎಲೆಕ್ಟ್ರೋಸ್ಟಾಟಿಕ್ಸ್, ಮ್ಯಾಗ್ನೆಟಿಸಮ್, EMI, ಸೆಮಿಕಂಡಕ್ಟರ್. ಸೊ ನಾವು ಹಿಂದೆ ಕೆಲವೊಂದು ವಿಡಿಯೋಸಲ್ಲಿ ಸುಮಾರು ವಿಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ರೆ ಇದೇ ದಿ ಸೇಮ್ ಟಾಪಿಕ್ಸ್ ಹ್ಯಾವ್ ಬಿನ್ ರಿಪೀಟೆಡ್ ದಿ ಟಾಪ್ 5 ಟಾಪಿಕ್ಸ್ ಸೇಮ್ ಒನ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಹಿಂಟು ಈ ಕ್ವೆಶನ್ ಪೇಪರ್ ಸಿಕ್ಕಿರೋದು, ನೀವು ಟೆಕ್ಸ್ಟ್ ಬುಕ್ 2 ಟೆಕ್ಸ್ಟ್ ಬುಕ್ ಇದೆ, 2 ಪಾರ್ಟ್ ಇದೆ, ಅದರಲ್ಲಿ ಬರೀ ಪಾರ್ಟ್ 1 ಓದಿದ್ರೆ ಸಾಕು, ನಿಮಗೆ ಒಂದು 60 ಮಾರ್ಕ್ ಈಸಿಯಾಗಿ ಬೀಳುತ್ತೆ. ಪಾರ್ಟ್ 1 ಥರ ಓದಿರೋರಿಗೆ 60 ಸ್ಕೋರ್ ಮಾಡಕ್ಕೆ ಏನು ಕಷ್ಟನೇ ಇರಲ್ಲ. ಸೊ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಫೈಂಡಿಂಗ್. ಸೊ ದಟ್ ಮಚ್ ದಿ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿ ಎಕ್ಸಾಮಿನೇಷನ್. Okay, so let us move to the question paper and their answers one by one. First question, physical quantity measured in terms of coulomb is, coulomb andre ella gottu, it's a unit of charge. So the correct answer is electric charge. Matte second question, electric field inside the cavity of a charged conductor is 0. This is known as cavity olage field 0 irutte. So this is actually shielding, electrostatic shielding, tumba important. Conductors properties alli kottide. Amele third question, polar molecule, example for polar andre 2 charges end alli. So that is actually H2O, water molecule is a polar molecule, andre dissociation adella gottu tane nimage. So that is polar molecule. Amele magnitude of drift velocity per unit electric field, this is also a direct question, it's a definition. Drift velocity per unit electric field is a definition of what? It's a definition of mobility. So mobility is the correct answer. ಸೊ ನೋಡಿ 1 ಮಾರ್ಕ್ ಕ್ವೆಶನ್ ಎಲ್ಲ ತುಂಬಾ ಈಸಿ ಆಗಿದೆ, ತುಂಬಾ ಡೈರೆಕ್ಟ್ ಆಗಿದೆ. 5th ಕ್ವೆಶನ್, ಡಿವೈಸ್ ಯೂಸ್ ಟು ಆಕ್ಸಲರೇಟ್ ಚಾರ್ಜ್ ಪಾರ್ಟಿಕಲ್. ನೋಡಿ ತುಂಬಾ ಈಸಿ, ಸೈಕ್ಲೋಟ್ರಾನ್. ಅದು ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಅಲ್ಲಿ.
ಮತ್ತೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ 0 ಇನ್ ಅಕಾರ್ಡೆನ್ಸ್ ವಿತ್. ಇದರಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು, ಯು ಹ್ಯಾವ್ ಟು ಥಿಂಕ್ ಅ ಲಿಟಲ್ ಬಿಟ್. ಸೊ ಇಟ್ ಈಸ್ ಆಕ್ಚುಲಿ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಓಕೆ, ಬಿಕಾಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕೇಳಿದ್ರಲ್ಲ, ಸೊ ಇಟ್ ಇಸ್ ಕಾಮನ್ ಸೆನ್ಸ್, ಇಟ್ ಇಸ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಎಲೆಕ್ಟ್ರೋಸ್ಟಾಟಿಕ್ಸ್ ಹೆಂಗಾದ್ರೂ ಅಲ್ಲ. ಆಮೇಲೆ ಆಂಪಿಯರ್ ಸರ್ಕ್ಯೂಟ್ ಲಾ, ಬಯೋ ಸರ್ಕ್ಯೂಟ್ ಲಾ ಬೇರೆನೆ. ಓಕೆ, ನಾವು 7th ಕ್ವೆಶನ್, SI ಯೂನಿಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಇಂಡಕ್ಟೆನ್ಸ್ ಅಂತ ಬಂದ್ರೇನೆ ಇಟ್ಸ್ SI ಯೂನಿಟ್ ಇಸ್ ಹೆನ್ರಿ, ಮ್ಯೂಚುವಲ್ ಆಗಿರ್ಲಿ ಸೆಲ್ಫ್ ಆಗಿರ್ಲಿ. ಸೊ ಇಂಡಕ್ಟೆನ್ಸ್ SI ಯೂನಿಟ್ ಇಸ್ ಹೆನ್ರಿ. ಮತ್ತೆ 8th ಕ್ವೆಶನ್, ಇಫ್ ದಿ ನಂಬರ್ ಆಫ್ ಟರ್ನ್ಸ್ ಆಫ್ ಅ ಸಾಲಿನಾಯ್ಡ್ ಇಸ್ ಡಬಲ್ಡ್, then self inductance of the solenoid. So inductance L or M, it is directly proportional to n square, number of turns per unit length square. So number of turns double adre the inductance will be 4 times. Okay, option D. Now the 9th question is relation between peak value and RMS value. It's a direct formula. Peak value RMS value direct formula ide. adu yavudadu actually ಸ್ವಲ್ಪ ಕಟ್ ಆಗಿದೆ. So that actually answer is Im by root 2, which is option A. Okay, Im by root 2, RMS value I is equal to Im by root 2. This is option A. Okay, ಆಮೇಲೆ 10th question ನೋಡೋಣ. So 10th question, ultraviolet region is between. So ultraviolet ಅಂದ್ರೆ ಟಾಪ್ ಅಲ್ಲಿ ಇದೆ, ಎನರ್ಜಿ ವೈಸ್ ನೋಡಿದ್ರೆ ಟಾಪ್. ಸೊ ಗಾಮಾ, ಎಕ್ಸ್-ರೇ, ಅಲ್ಟ್ರಾವೈಲೆಟ್ ಮತ್ತೆ ವಿಸಿಬಲ್ ಶುರು ಆಗುತ್ತೆ. ಸೊ ಇಟ್ ಇಸ್ ಆಕ್ಚುಲಿ ಬಿಟ್ವೀನ್ ಎಕ್ಸ್-ರೇ ಅಂಡ್ ವಿಸಿಬಲ್ ರೀಜನ್, ಆಪ್ಷನ್ ಎ. ಆಲ್ರೈಟ್, ಮತ್ತೆ ಸ್ನೆಲ್ಸ್ ಲಾ ಇಸ್ ಇನ್ವ್ಯಾಲಿಡ್. ಸ್ನೆಲ್ಸ್ ಲಾ ಅಂದ್ರೆ sin I by sin R. ಸೊ I 0 ಆದ್ರೆ R 0 ಆಗುತ್ತೆ. ಸೊ ಅವಾಗ ಇನ್ಫಿನಿಟಿ ಕೆಳಗೆ ಬರೋ ಹಂಗೆಲ್ಲ ಅನ್ಡಿಫೈನ್ಡ್ ಬಂದ್ರೆ, ಸೊ ದಟ್ ಇಸ್ ಆಕ್ಚುಲಿ ಇನ್ವ್ಯಾಲಿಡ್ ಫಾರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು 0, ನಾರ್ಮಲ್ ಇನ್ಸಿಡೆನ್ಸ್. ಅದಕ್ಕೆ ನಾವು ಸ್ನೆಲ್ಸ್ ಲಾ ಯೂಸ್ ಮಾಡಕ್ ಆಗಲ್ಲ. ಆಮೇಲೆ 12th ಕ್ವೆಶನ್, ವೆನ್ ಅ ಪಾಯಿಂಟ್ ಸೋರ್ಸ್ ಲೈಟ್ ಇಸ್ ಕೆಪ್ಟ್ ಅಟ್ ದಿ ಪ್ರಿನ್ಸಿಪಲ್ ಫೋಕಸ್, ದೆನ್ ಅ ಥಿನ್ ಕಾನ್ವೆಕ್ಸ್ ಲೆನ್ಸ್, ವಾಟ್ ವಿಲ್ ಬಿ ದಿ ಏಜ್. ನೋಡಿ, ಈಗ ಫೋಕಸ್ ಅಲ್ಲಿ ಇದೆ, ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ, ಆಮೇಲೆ ವೇವ್ ಫ್ರಂಟ್ ಈ ರೀತಿಯಲ್ಲಿ ಬರ್ತಾ ಇದೆ. ಸೊ ಇಲ್ಲಿಂದ ಹೊರಗೆ ಬರುವಾಗ ಹೆಂಗಿರುತ್ತೆ, ಇಟ್ ವಿಲ್ ಬಿ ಪ್ಲೇನ್ ವೇವ್ ಫ್ರಂಟ್. ಓಕೆ, ಆಪ್ಷನ್ ಸಿ. ಆಮೇಲೆ ನೋಡಿ, ಡೇವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಏನ್ ಪ್ರೂವ್ ಆಗಿದೆ? ಡೇವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ಸ್, ಅಲ್ಲಿ ಎಲೆಕ್ಟ್ರಾನ್ಸ್ ಯೂಸ್ ಮಾಡಿದೆ. ಸೊ ಸಮ್ ಟೈಮ್ಸ್ ಈವನ್ ದಿ ಆಪ್ಷನ್ಸ್ ಆಲ್ಸೋ ವಿಲ್ ಗಿವ್ ಯು ಅ ಹಿಂಟ್. ಆಪ್ಷನ್ಸ್ ನೋಡಿದ್ರೆ ಸಾಕು. ಸೊ ಲೈಟ್ ಬಗ್ಗೆ ಏನು ಮಾತಾಡಿಲ್ಲ, CD ಆಪ್ಷನ್ ಕನ್ಸಿಡರ್ ಮಾಡಬೇಡಿ. ಆಮೇಲೆ ಎಲೆಕ್ಟ್ರಾನ್ಸ್ ಯಾವ ನೇಚರ್ ಪ್ರೂವ್ ಮಾಡಿದೆ? ವೇವ್ ನೇಚರ್, ಯಾಕಂದ್ರೆ ಪಾರ್ಟಿಕಲ್ ನೇಚರ್ ನಮಗೆ ಆಗಲೇ ಗೊತ್ತು. ಸೊ ಇಟ್ ಇಸ್ ಡೇವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಇಸ್ ಯೂಸ್ ಟು ಪ್ರೂವ್ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ಸ್. ಮತ್ತೆ ಫಂಕ್ಷನ್ ಆಫ್ ಅ ಮಾಡರೇಟರ್ ಇಸ್ ಡೈರೆಕ್ಟ್ ಆನ್ಸರ್ ಟು ಸ್ಲೋ ಫಾಸ್ಟ್ ನ್ಯೂಟ್ರಾನ್ಸ್. ಸೊ ಒಂದು ರಿಯಾಕ್ಟರ್ ಅಲ್ಲಿ ಫಾಸ್ಟ್ ನ್ಯೂಟ್ರಾನ್ಸ್ ಹೆಂಗ್ ಸ್ಲೋ ಆಗುತ್ತೆ? ಇದು ಮಾಡರೇಟರ್ ಇಂದ. ಸೊ ನಾವು ಹೆವಿ ವಾಟರ್ ದೇ ಆರ್ ಆಲ್ moderators to slow down the fast neutrons. The last question here in MCQ is the energy gap between valence band and conduction band for a conductor. Conductor ಅಲ್ಲಿ valence conduction band ಇಲ್ಲಿದೆ, overlap ಆಗ್ತಿದೆ, ಅಂದ್ರೆ ಗ್ಯಾಪ್ ಎಷ್ಟು? 0. The gap is 0. So those are your MCQ questions. I hope all of you have noted it down. ಅಂದ್ರೆ ಪರವಾಗಿಲ್ಲ, ಈ ವಿಡಿಯೋ ನಿಮ್ಮ ಅವೈಲೇಬಿಲಿಟಿ ಇಲ್ಲ, ನೀವು ಹೆಂಗ್ ಬೇಕಾದ್ರೂ ನೋಡ್ಬೋದು. ಓಕೆ, ಆಮೇಲೆ ಈಗ fill in the blanks ನೋಡೋಣ. So a pair of equal and opposite charges separated. It's actually definition of what? It's a definition of dipole, electric dipole. Okay, electric dipole. ಆಮೇಲೆ next ನೋಡಿ 17th question, temperature of transition from ferromagnetic to paramagnetic. That is also a very straightforward answer for this. ಯಾವ ಟೆಂಪರೇಚರ್ ಅದು ಫೆರ್ರೋ ಪ್ಯಾರಾ ಆಗೋದು? ಇಟ್ ಇಸ್ ಕ್ಯೂರಿ ಟೆಂಪರೇಚರ್. ಕ್ಯೂರಿ ಟೆಂಪರೇಚರ್. ಓಕೆ, ಮತ್ತೆ 18th question ನೋಡಿ, phenomenon of polarization proves dash nature of light. Polarization ಇಂದ ಯಾವ್ದಾಗುತ್ತೆ, ಯಾವ ನೇಚರ್ ಪ್ರೂವ್ ಆಗುತ್ತೆ? ಇಟ್ಸ್ ಆಕ್ಚುಲಿ ಟ್ರಾನ್ಸ್ವರ್ಸ್. ಓಕೆ, ದಿ ಆನ್ಸರ್ ಹಿಯರ್ ಇಸ್ ಟ್ರಾನ್ಸ್ವರ್ಸ್. ಆಮೇಲೆ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್ ಇಸ್ ಆಕ್ಚುಲಿ ವೆರಿ ಸಿಂಪಲ್ ಕ್ವೆಶನ್. ವಾಟ್ ಇಸ್ ದಟ್ ಸೇಮ್ ಅಟಾಮಿಕ್ ನಂಬರ್ ಡಿಫರೆಂಟ್ ಮಾಸ್ ನಂಬರ್? ಚಿಕ್ಕ ವಯಸ್ಸಿಂದ ಓದ್ತಾ ಇದ್ರಲ್ಲ ನೀವು, ಏನದು? ದಟ್ ಇಸ್ ಐಸೋಟೋಪ್ಸ್. Okay, dash is used as a voltage regulator. Now this is the question which I was talking about, because Zener diode is actually not in the syllabus, prescribed syllabus ಅಲ್ಲಿ Zener diode ತೆಗೆದಿದ್ದಾರೆ, ಆದ್ರೂ ಕೇಳಿದ್ದಾರೆ. ಬಟ್ ಈಗ ಈ 4 ಕ್ವೆಶ್ಚನ್ ನೀವು ಕರೆಕ್ಟ್ ಆಗಿ ಗೊತ್ತಿದ್ರೆ ಆ ಉಳಿದ್ರೆ ಒಂದು ಎಲ್ಲೂ ಹೋಗಕ್ ಚಾನ್ಸ್ ಇಲ್ಲ, ಇಲ್ಲೇ ಬರುತ್ತೆ. ಸೊ ಹಂಗ್ ನೀವು ಮಾಡ್ಬೋದು. ಆಕ್ಚುಲಿ ಇಟ್ಸ್ ಆಕ್ಚುಲಿ Zener diode comes here, the Zener diode question. Okay, so these are the answers for the fill in the blanks. Now let us see the subjective questions. 2 mark 3 mark ಎಲ್ಲ ನೋಡೋಣ ಒಂದೊಂದಾಗಿ.
ಸೊ ಇದರಲ್ಲಿ ಆನ್ಸರ್ ಹೇಳ್ಕೊಡಂಗಿಲ್ಲ, ನಾವು ಜಸ್ಟ್ ಅಪ್ರೋಚ್ ನೋಡ್ತೀವಿ. ಆನ್ಸರ್ ಅಂದ್ರೆ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ ನಾನು. ಸೊ ಫಸ್ಟ್ ಕ್ವೆಶನ್ ನೋಡಿ, ವಾಟ್ ಫ್ಯಾಕ್ಟರ್ ಡಸ್ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಪಾನ್. ಸೊ ಜಸ್ಟ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಫಾರ್ಮುಲಾ ನೋಡಿ ನೀವು, ಎಪ್ಸಿಲಾನ್ ನಾಟ್ ಎ ಬೈ ಎ. ಸೊ ಎಪ್ಸಿಲಾನ್ ಮೀಡಿಯಮ್, ಎ ಏರಿಯಾ, ಆಮೇಲೆ ಯಾವುದದು ಡಿಸ್ಟೆನ್ಸ್ ಆಫ್ ಸೆಪರೇಷನ್. ಸೊ ಇದೆಲ್ಲ ಬರೆದ್ರೆ 2 ಮಾರ್ಕ್ ಬರುತ್ತೆ. ಓಕೆ, 3 ಫ್ಯಾಕ್ಟರ್ಸ್ ಇಫ್ ಯು ರೈಟ್ ಯು ವಿಲ್ ಗೆಟ್ 2 ಮಾರ್ಕ್ಸ್. ದೆನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಆಂಪಿಯರ್ ಸರ್ಕ್ಯೂಟ್ ಲಾ. ಫಸ್ಟ್ ಆಂಪಿಯರ್ ಸರ್ಕ್ಯೂಟ್ ಲಾ ಸ್ಟೇಟ್ ಮಾಡಬೇಕು. ಸೊ ಅದ್ರದ್ದು ಸ್ಟೇಟ್ಮೆಂಟ್ ಬರೀಬೇಕು, ಆಮೇಲೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಎಕ್ಸ್ಪ್ಲನೇಷನ್ಲಿ ಡೆಫಿನೆಟ್ಲಿ ಒಂದು ಸಣ್ಣ ಇಮೇಜ್ ಆದರೂ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಇಮೇಜ್ ಅಂದ್ರೆ ಒಂದು ಡಯಾಗ್ರಾಮ್ ಕೊಟ್ಟರೆ ಅದು ದಿ ಎಕ್ಸಾಮಿನರ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್. ಸೊ ಅವ್ರಿಗೆ ಗೊತ್ತಾಗುತ್ತೆ ಎಕ್ಸಾಮಿನರ್ಗೆ, ನೀವು ಗೊತ್ತು ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಂತ. ಒಂದು ಆಂಪೀರಿಯನ್ ಲೂಪ್ ಹಾಕಿ ತೋರಿಸಿದ್ರೆ ಒಂದು ಬಾಡಿಗೆ ಅದು ಕರೆಕ್ಟಾಗಿ ಬರುತ್ತೆ. ಆಮೇಲೆ ಡಿಫೈನ್ ಮ್ಯಾಗ್ನೆಟಿಕ್ ಡಿಪ್ ಆ್ಯಂಡ್ ಡಿಕ್ಲಿನೇಷನ್. ಸೊ ದೀಸ್ ಆರ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್. 2 ಡೆಫಿನೇಷನ್ ಬಂದರೆ 2 ಮಾರ್ಕ್ ಬರುತ್ತೆ. ಮ್ಯಾಗ್ನೆಟಿಕ್ ಡಿಪ್, ಸೊ ದಟ್ ಈಸ್ ದಿ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಪ್ಲೇನ್. Declination ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಟ್ರೂ ನಾರ್ತ್ ಅಂಡ್ ಆಕ್ಚುಯಲ್ ನಾರ್ತ್. ಸೊ ದಟ್ ವಿಲ್ ಗಿವ್ ಯು 2 ಮಾರ್ಕ್ಸ್. ವಾಟ್ ಆರ್ ಎಡಿ ಕರೆಂಟ್? ಡೆಫಿನೇಷನ್ 1 ಮಾರ್ಕ್. ಮೆನ್ಷನ್ ಎನಿ 1 ಯೂಸ್. ಸೊ ಎಡಿ ಕರೆಂಟ್ದು 4 ಯೂಸ್ ಕೊಟ್ಟಿದ್ದ ಟೆಕ್ಸ್ಟ್ ಬುಕ್ ಅಲ್ಲಿ, ಯಾವ್ದಾದ್ರು ಒಂದು ಬರೆದ್ರೆ ಸಾಕು. ಸೊ ಇಫ್ ಯು ರೈಟ್ ಬೋತ್ ಆಫ್ ದೆಮ್, ಡೆಫಿನೇಷನ್ ಆ್ಯಂಡ್ ಯೂಸ್, ಯು ವಿಲ್ ಗೆಟ್ 2 ಮಾರ್ಕ್ಸ್. ದೆನ್ ರೈಟ್ ದಿ ಸೋರ್ಸಸ್. 2 ಸೋರ್ಸ್ ಆಫ್ ಎನರ್ಜಿ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್. ಸೊ ಟ್ರಾನ್ಸ್ಫಾರ್ಮರ್ ಅಲ್ಲಿ ಯಾವ್ದಾದ್ರು 2 ಸೋರ್ಸ್ ಬರೆದ್ರೆ ಸಾಕು. ಸೊ ಕೆಲವೊಂದು ಸೋರ್ಸಸ್ ಕೊಟ್ಟಿದ್ದಾರೆ, 4 to 5 ಸೋರ್ಸಸ್, ಲೈಕ್ ಫ್ಲಕ್ಸ್ ಲೀಕೇಜ್ and hysteresis loss. So if you write all that, any 2 is enough, you will get 2 marks definitely. All right, then what is displacement current? This is a very very repeated question. ಇದು ಮಿಸ್ ಮಾಡಕ್ಕೆ ಚಾನ್ಸೇ ಇಲ್ಲ. ಅಂದರೆ ನೀವು ಕೆಲವೊಂದು ವರ್ಷದ್ದು ನೀವು ಅನಾಲಿಸಿಸ್ ನೀವೇ ಮಾಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಎಲ್ಲ ಪ್ರತಿ ವರ್ಷ ರಿಪೀಟ್ ಆಗ್ತಾನೆ ಇದೆ. ಸೊ ಖಂಡಿತ ಅದು ಓದಲೇಬೇಕು. ಮತ್ತೆ ಜಾಸ್ತಿ ಏನು ಕೇಳಲ್ಲ ಅವರು, ಡೆಫಿನೇಷನ್ ಕೇಳ್ತಾರೆ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಗಿವ್ ದಿ ಎಕ್ಸ್ಪ್ರೆಷನ್, ಫಾರ್ಮುಲಾ ಅಷ್ಟೇ. ಫಾರ್ಮುಲಾ ಮತ್ತೆ ಡೆಫಿನೇಷನ್ ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ದೆನ್ ಮೆನ್ಷನ್ ದಿ ಎಕ್ಸ್ಪ್ರೆಷನ್ ಫಾರ್ ಲಿಮಿಟ್ ಆಫ್ ರೆಸೊಲ್ಯೂಷನ್. ಸೊ ಲಿಮಿಟ್ ಆಫ್ ರೆಸೊಲ್ಯೂಷನ್ ಒಂದು ಫಾರ್ಮುಲಾ ಇದೆ. ಇಟ್ ಈಸ್ ಈಕ್ವಲ್ ಟು 1.22 ಲ್ಯಾಂಬ್ಡಾ ಬೈ ಎ. ಓಕೆ, 1.22 ಲ್ಯಾಂಬ್ಡಾ ಬೈ ಎ. ಸೊ ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್, ಎ ಇಸ್ ಈಕ್ವಲ್ ಟು ಅಪರ್ಚರ್ ಆಫ್ ದಿ ಆಬ್ಜೆಕ್ಟಿವ್ ಲೆನ್ಸ್. ಸೊ ಟೆಲಿಸ್ಕೋಪ್ ಅಲ್ಲಿ 2 ಇದೆ, ಆಬ್ಜೆಕ್ಟಿವ್ ಇದೆ, IPS ಇದೆ. ಸೊ ಆಬ್ಜೆಕ್ಟಿವ್ ಅಪರ್ಚರ್ ಅದು ಮೆನ್ಷನ್ ಮಾಡಬೇಕು, ಬಿಕಾಸ್ ಕ್ವೆಶನ್ ದೇ ಹ್ಯಾವ್ ಆಸ್ಕ್ಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್. So you have to explain what is lambda, what is A. Okay, only then you will get the full mark. Okay, so mention expression, formula ಗೆ 1 ಮಾರ್ಕ್, explanation ಗೆ 1 ಮಾರ್ಕ್, 2 ಮಾರ್ಕ್. ಆಮೇಲೆ 28th ಕ್ವೆಶನ್ ಡೈರೆಕ್ಟ್ 2 ಆಪ್ಷನ್ಸ್ ಇದೆ, ಆ 2 ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಹೈಡ್ರೋಜನ್ ಲೈನ್ಸ್. ಸೊ ಅಲ್ಟ್ರಾ ವೈಲೆಟ್ ಅಲ್ಲಿ ಯಾವ ಸೀರೀಸ್ ಬರುತ್ತೆ, ವಿಸಿಬಲ್ ಅಲ್ಲಿ ಯಾವ ಸೀರೀಸ್ ಬರುತ್ತೆ. ಇದು ಸಿಂಪಲ್ ಟೆಕ್ನಿಕ್ ಇದು ಆಕ್ಚುಲಿ. ಸೊ ಸೀರೀಸ್ ಗೊತ್ತಿರಬೇಕು ಫಸ್ಟ್. ಲೈಮನ್, ಬಾಮರ್, ಪ್ಯಾಷನ್, ಬ್ರಾಕೆಟ್, ಫಂಡ್ 5 ಸೀರೀಸ್ ಇದೆ. ಆಮೇಲೆ ನಿಮಗೆ ವೇವ್ ಲೆಂತ್ ಯಾವ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತದೆ ನೋಡಬೇಕು. ಸೊ ವೇವ್ ಲೆಂತ್ ಲೀಸ್ಟ್ ಇರೋದು ಫಸ್ಟ್ ಲೈಮನ್ ಸೀರೀಸ್, ಆಮೇಲೆ ವೇವ್ ಲೆಂತ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಯು ವಿ ಇಂದ ಶುರು ಮಾಡ್ತೀವಿ. ಸೊ ಯು ವಿ ಹ್ಯಾಸ್ ದಿ ಲೋವೆಸ್ಟ್ ವೇವ್ ಲೆಂತ್ ಅಂಡ್ ದಟ್ ಈಸ್ ವೈ ಅಲ್ಟ್ರಾ ವೈಲೆಟ್ ಇಸ್ ಗಿವನ್ ಬೈ ದಿ ಫಸ್ಟ್ ಸೀರೀಸ್ ವಿಚ್ ಇಸ್ ಲೈಮನ್ ಸೀರೀಸ್. ಓಕೆ, ದೆನ್ ನೆಕ್ಸ್ಟ್ ವಿಸಿಬಲ್. ಸೊ ನೆಕ್ಸ್ಟ್ ಸೀರೀಸ್ ಯಾವುದು? ಲೈಮನ್ ಬಿಟ್ರೆ ಬಾಮರ್ ಸೀರೀಸ್ ಹ್ಯಾವ್ ವಿಸಿಬಲ್ ಸೀರೀಸ್. ಓಕೆ, ವಿಸಿಬಲ್ ರೀಜನ್ ಅಂದ್ರೆ ಬಾಮರ್ ಸೀರೀಸ್, ಅಲ್ಟ್ರಾ ವೈಲೆಟ್ ಅಂದ್ರೆ ಲೈಮನ್, ಆಮೇಲೆ ಪ್ಯಾಷನ್, ಬ್ರಾಕೆಟ್, ಫಂಡ್ ಎಲ್ಲ ಇನ್ಫ್ರಾರೆಡ್ ಅಲ್ಲಿ ಇದೆ. ಓಕೆ, ಮತ್ತೆ ಲಾಸ್ಟ್ 2 ಮಾರ್ಕ್ ಕ್ವೆಶನ್ ಯಾವ. ಸೊ ಇದು 2 ಕರೆಕ್ಟಾಗಿ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಜಸ್ಟ್ ಯು ಹ್ಯಾವ್ ಟು ರೈಟ್ ವಾಟ್ ಆರ್ ದಿ ಸೀರೀಸ್. ಆಮೇಲೆ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಫಿಷನ್ ಅಂಡ್ ಫ್ಯೂಷನ್. ಎನಿ 2 ಫಸ್ಟ್ ಆಫ್ ಆಲ್ ಡೆಫಿನೇಷನ್ ಬರೀರಿ, ಅದೇ ಒಂದು ದೊಡ್ಡ ಇಟ್ಸ್ ಅ ವೆರಿ ಬಿಗ್ ಡಿಫರೆನ್ಸ್. ಡೆಫಿನೇಷನ್ ಏನು ಫಿಷನ್ದು? ಸೊ ಬಿಗ್ ನ್ಯೂಕ್ಲಿಯರ್, ಅನ್ಸ್ಟೇಬಲ್ ನ್ಯೂಕ್ಲಿಯರ್ ಸ್ಪ್ಲಿಟಿಂಗ್ ಇಂಟು ಡಾಟರ್ ನ್ಯೂಕ್ಲಿಯರ್. ಫ್ಯೂಷನ್ದು 2 ಸ್ಮಾಲರ್ ನ್ಯೂಕ್ಲಿಯರ್ ಆಡಿಂಗ್ ಅಪ್ ಟು ಬಿಕಮ್ ಅ ಲಾರ್ಜರ್ ನ್ಯೂಕ್ಲಿಯರ್. ದಟ್ ಇಟ್ ಸೆಲ್ಫ್ ಇಸ್ 1 ಡಿಫರೆನ್ಸ್. ಆಮೇಲೆ ಇನ್ನೊಂದು ಕೆಲವೊಂದು ಡಿಫರೆನ್ಸಸ್ ಇದೆ, ಟೆಂಪರೇಚರ್ ಇದೆ, ಕಂಡೀಷನ್, ಇನಿಷಿಯಲ್ ಕಂಡೀಷನ್ ಇದೆ. ಯಾವ್ದಾದ್ರು ಒಂದು ಬರೀರಿ, ಪಕ್ಕಾ 2 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಓಕೆ, ಇದೆಲ್ಲ 2 ಮಾರ್ಕ್ಸ್ ಮುಗಿತಾ. ಆಮೇಲೆ 3 ಮಾರ್ಕ್ಸ್ ನೋಡೋಣ. ಈಗ 3 ಮಾರ್ಕ್ಸ್ ಅಲ್ಲಿ ಬರುವಾಗ ಇದು ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್, ಎಲ್ಲ ಈಸಿ ಡೆರಿವೇಶನ್ ಕೊಟ್ಟಿದ್ದಾರೆ, ಈಸಿ ಥಿಯರಿ ಕ್ವೆಶನ್ ಕೊಟ್ಟಿದ್ದಾರೆ. ಸೊ 3 ಪ್ರಾಪರ್ಟೀಸ್ ಆಫ್ ಫೀಲ್ಡ್ ಲೈನ್ಸ್ ನೋಡಿ ಎಷ್ಟು ಈಸಿ ಇದೆ ನೋಡಿ. 3 ಯಾವ್ದೋ 3 ಪ್ರಾಪರ್ಟಿ ಬರೀರಿ. ಫೀಲ್ಡ್ ಲೈನ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ್ದೋ 3 ಪ್ರಾಪರ್ಟೀಸ್, ದೇ ಡೋಂಟ್ ಇಂಟರ್ಸೆಕ್ಟ್. ಆಮೇಲೆ ಕೆಲವೊಂದಿದ್ದಾರೆ ಹಂಗೆ. ಸೊ ಆ 3 ಯಾವ್ದಾದ್ರು 3 ಬರೆದ್ರೆ ಸಾಕು. ಸೊ ಅದ್ರದ್ದು ಇಂಟೆನ್ಸಿಟಿ, ಸೊ ಎಲ್ಲಿ ಫೀಲ್ಡ್ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ, ಆ ನಂಬರ್ ಡೆನ್ಸಿಟಿ, ಫೀಲ್ಡ್ ಲೈನ್ಸ್ದು ನಂಬರ್ ಡೆನ್ಸಿಟಿ ಜಾಸ್ತಿ ಇದ್ರೆ ಅಲ್ಲಿ ಫೀಲ್ಡ್ ಜಾಸ್ತಿ ಇರುತ್ತೆ. ಹಂಗೆ 3 ಪಾಯಿಂಟ್ಸ್ ಬರೀರಿ, 3 ಮಾರ್ಕ್ಸ್ ಸಿಗುತ್ತೆ. ನೋಡಿ ವೀಟ್ಸ್ಟೋನ್ ಬ್ರಿಡ್ಜ್, ಮತ್ತೆ ನಾನು ಹೋದ ವಿಡಿಯೋಲಿ ವಿಡಿಯೋ ನೀವು ಚೆಕ್ ಮಾಡಿ ಒಂದ್ಸಲ. ಸೊ ಅದ್ರಲ್ಲಿ ಹೇಳಿದೀನಿ ವೀಟ್ಸ್ಟೋನ್ ಬ್ರಿಡ್ಜ್ ತುಂಬಾ ಇಂಪಾರ್ಟೆಂಟ್, ಬ್ಯಾಲೆನ್ಸಿಂಗ್ ಕಂಡೀಷನ್ ನೋಡಿ. ಸೊ ಇದರಲ್ಲಿ ಏನು ಡೆರಿವೇಶನ್ ಏನು ಕೇಳಿಲ್ಲ ಅವರು, ಬರೀ ಡಯಾಗ್ರಾಮ್ ಬರೆದ್ರೆ ಸಾಕು.
ಡಯಾಗ್ರಾಮ್ ಬಿಡಿಸ್ಬೇಕು, ಆಮೇಲೆ ಲೇಬಲ್ ಮಾಡಬೇಕು ಕರೆಕ್ಟಾಗಿ ಯಾವ್ಯಾವುದು ಅಂತ. ಸೊ R1 R2 R3 R4 4 ರೆಸಿಸ್ಟೆನ್ಸು, ಗ್ಯಾಲ್ವೆನೋಮೀಟರ್, ಬ್ಯಾಟ್ರಿ, ಸೊ ಎಲ್ಲ ನೀಟಾಗಿ ಲೇಬಲ್ ಮಾಡಿ 2 ಮಾರ್ಕ್ಸ್ ಸಿಗುತ್ತೆ ಡಯಾಗ್ರಾಮ್. ಆಮೇಲೆ ಫೈನಲಿ ಬ್ಯಾಲೆನ್ಸಿಂಗ್ ಕಂಡೀಷನ್ ಬರಿಬೇಕು, R1/R2 = R3/R4 ಬ್ಯಾಲೆನ್ಸಿಂಗ್ ಕಂಡೀಷನ್ ಎಲ್ಲ ಬರೆದ್ರೆ 3 ಮಾರ್ಕ್ ಖಂಡಿತ ಸಿಗುತ್ತೆ. ಆಲ್ ರೈಟ್. ಆಮೇಲೆ ಹೌ ವುಡ್ ಯು ಕನ್ವರ್ಟ್ ಗ್ಯಾಲ್ವೆನೋಮೀಟರ್ ಇಂಟು ಆಮ್ಮೀಟರ್, ಎಕ್ಸ್ಪ್ಲೇನ್. ಸೊ ಯಾವ ರೀತಿಯಲ್ಲಿ ಕನ್ವರ್ಟ್ ಮಾಡ್ತೀರಾ ಅದಕ್ಕೆ 1 ಮಾರ್ಕ್. ಸೊ ಕನ್ವರ್ಷನ್ ಹೆಂಗಿರುತ್ತೆ, ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಕಾಲ್ಡ್ ಶಂಟ್ ರೆಸಿಸ್ಟೆನ್ಸ್ ಕನೆಕ್ಟ್ ಪ್ಯಾರಲಲಿ, ಹಂಗೆ ಬರೆದ್ರೆ 1 ಮಾರ್ಕ್. ಓಕೆ, ಸೊ ದಟ್ ಈಸ್ ಹೌ ಡು ಯು ಕನ್ವರ್ಟ್. ಎಕ್ಸ್ಪ್ಲನೇಷನ್ ಕೊಡಬೇಕು, ಸ್ವಲ್ಪ ನೀವು ಫಾರ್ಮುಲಾ ಎಲ್ಲ ಯೂಸ್ ಮಾಡಬೇಕು. ಆಮೇಲೆ ಅದರದೊಂದು ಕಂಡೀಷನ್ ಇದೆ, ಒಂದು ಕರೆಂಟ್ ಆ್ಯಂಡ್ ವೋಲ್ಟೇಜ್, ಸೊ ಐ ಕರೆಂಟ್, ಸೊ ಯಾವ ರೇಂಜಲ್ಲಿ ಬೇಕು ನಿಮಗೆ ಆಮ್ಮೀಟರ್, ಅದಕ್ಕೆ ಅದರದೆಲ್ಲ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಸಹಿತ ಬರೆದ್ರೆ ಕರೆಕ್ಟಾಗಿ ಫುಲ್ ಮಾರ್ಕ್ಸ್ ಬೀಳುತ್ತೆ. ಸೊ ಇಟ್ ಈಸ್ ಅ ಲಿಟಲ್ ಬಿಟ್ ಯು ಹ್ಯಾವ್ ಟು ನೋ ಅಬೌಟ್ ದಿಸ್ ಕಾನ್ಸೆಪ್ಟ್, ಬಟ್ ದೀಸ್ ಫಸ್ಟ್ ಟು ಕ್ವೆಶನ್ಸ್ ಆರ್ ವೆರಿ ಸಿಂಪಲ್. ಯಾವ್ದಾದ್ರು 5 ಬರೆದು ಸಾಕು, ಎನಿ 5. ಸೊ ದೇ ಆರ್ ಆಸ್ಕಿಂಗ್ ಎನಿ 5. So there are around 3 plus 3 9 questions. So out of that you have to write 5. All right. Next question. 3 differences between diamagnetic and paramagnetic. So again I am referring to my previous video. Adralli heladene ee chapter alli magnetism matter chapter alli bari important ive. Ondo earth's magnetism already ಒಂದು ಕ್ವೆಶ್ಚನ್ ಮುಗಿತು 2 ಮಾರ್ಕ್ ಅಲ್ಲಿ. ಮತ್ತೆ ಇಲ್ಲಿ ಕೇಳಿದಾರೆ ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಡಿಫರೆನ್ಸಸ್. ಸೊ ಇದೆಲ್ಲ ಓದಿದ್ರೆ ಆಕ್ಚುಲಿ ಇಟ್ಸ್ ವೆರಿ ಸಿಂಪಲ್, ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ಅವ್ರದ್ದು ಫೀಲ್ಡ್ ಲೈನ್ಸ್ ಹೆಂಗಿರುತ್ತೆ, ಆಮೇಲೆ ಸಸೆಪ್ಟಿಬಿಲಿಟಿ, ಆಮೇಲೆ permittivity, ಇದೆಲ್ಲ ಬರೋದು ಸಾಕು. These are all differences. So 3 differences if you write, you will get 3 marks, sure shot. Derive an expression for motional EMF of conductor moving perpendicular to uniform magnetic field. This is a very simple question. It is again repeated question. This has been repeated 2 years back and then before that also. So again ಮತ್ತೆ repeated question. ಇದು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು, ಇದೊಂದು ಈಸಿ ಡೆರಿವೇಶನ್ ಇದು. ಆಲ್ ರೈಟ್. ಆಮೇಲೆ arrive the relative relation between focal length and radius of curvature. ಸರಿ, ಮತ್ತೆ ರಿಪೀಟೆಡ್ ಕ್ವೆಶನ್ ನೋಡಿ, ನೀವು ಸ್ಯಾಂಪಲ್ ಪೇಪರ್ ನೋಡಿ ಅಲ್ಲೂ ಇದೆ, ಹೋದ ವರ್ಷದ ಕ್ವೆಶನ್ ಪೇಪರ್ಲ್ಲೂ ಇರ್ಬೋದು, ಹೋದ ವರ್ಷ ಇಲ್ಲ 2020 ಎಲ್ಲ ಇರುತ್ತೆ. ಇದು ರಿಪೀಟೆಡ್ ಕ್ವೆಶನ್, ಇದು ತುಂಬಾ ಈಸಿ ಕ್ವೆಶನ್. ಬರೀ ಜಾಮೆಟ್ರಿ ಯೂಸ್ ಮಾಡಿ ಆಮೇಲೆ ಲಾಸ್ ಆಫ್ ರಿಫ್ಲೆಕ್ಷನ್ ಯೂಸ್ ಮಾಡಿ ನೀವು ಇದನ್ನ ಪ್ರೂವ್ ಮಾಡ್ಬೋದು. ದಟ್ ಈಸ್ F = 2R ಅಷ್ಟೇ, ಸಾರಿ R = 2F ಅಷ್ಟೇ. ಸೊ ಯು ಹ್ಯಾವ್ ಟು ಗೆಟ್ ದಟ್ ಆನ್ಸರ್. ಓಕೆ, ನಾವು ಗಿವ್ 3 postulates of Bohr's atomic model. ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ. ಅಗೇನ್ ನಾನು ಹೇಳಿದೆ ಹೋದ ವಿಡಿಯೋ ಅಲ್ಲಿ ಡಿಸ್ಕಷನ್ ಮಾಡುವಾಗ, ಆಟಮ್ಸ್ ಚಾಪ್ಟರ್ ಅಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಗೊತ್ತಿರಬೇಕು, ಪಾಸ್ಟುಲೇಟ್ಸ್, ಬೋರ್ಸ್ ಪಾಸ್ಟುಲೇಟ್ಸ್ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಬೇರೆ ಎಲ್ಲ ಈಸಿ ಆಗುತ್ತೆ ಆ ಚಾಪ್ಟರ್ ಅಲ್ಲಿ. ಸೊ ಬೋರ್ಸ್ ಪಾಸ್ಟುಲೇಟ್ಸ್ ಓದಿರ್ತಾರಲ್ಲ, ಅದು ಬರೀರಿ 3 ಪಾಸ್ಟುಲೇಟ್ಸ್. ಸ್ಪೆಸಿಫಿಕ್ ಎನರ್ಜಿ ಲೆವೆಲ್ಸ್ ಇದೆ, ಟ್ರಾನ್ಸಿಷನ್ ಅಲ್ಲಿ ಎನರ್ಜಿ ಲಾಸ್ ಆಗುತ್ತೆ, ಗೇನ್ ಆಗುತ್ತೆ, ಅಬ್ಸಾರ್ಪ್ಷನ್, ಎಮಿಷನ್, ಆಮೇಲೆ ಆಂಗುಲರ್ ಮೊಮೆಂಟಮ್ ಪ್ರತಿಯೊಂದಲ್ಲಿ ಹೆಂಗಿರುತ್ತೆ. ಸೊ ಆಲ್ ದಟ್ ಇಫ್ ಯು ರೈಟ್, ಯು ವಿಲ್ ಗೆಟ್ 3 marks easily. And then calculate the mass. This is a calculation question. Rest all are theory question, one calculation question. But also you have to calculate the mass defect. Very simple mass defect formula. So you have to find the mass defect of helium nucleus. So helium the mass ಕೊಟ್ಟಿದೆ, ಆಮೇಲೆ ಪ್ರೋಟಾನ್ ನ್ಯೂಟ್ರಾನ್ ದು ಮಾಸ್ ಕೊಟ್ಟಿದೆ. ಸೊ ಈ ಪ್ರೋಟಾನ್ ನ್ಯೂಟ್ರಾನ್ ಮಲ್ಟಿಪ್ಲೈ ಮಾಡಿ ಎಷ್ಟು ಪ್ರೋಟಾನ್ ಇದೆ ಎಷ್ಟು ನ್ಯೂಟ್ರಾನ್ ಇದೆ, ಆಮೇಲೆ ಸಮ್ ಮಾಡಿ ಈ ಹೀಲಿಯಂ ಮಾಸ್ ಸಬ್ಟ್ರಾಕ್ಟ್ ಮಾಡಿ, ದಟ್ ಈಸ್ ದಿ ಮಾಸ್ ಡಿಫೆಕ್ಟ್. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ದೆನ್ ಫೈನಲಿ ಲಾಜಿಕಲ್ ಸಿಂಬಲ್ and truth table of NAND gate. ಎಷ್ಟು ಸಿಂಪಲ್ ಆಗಿ ನೋಡಿ, NAND gate ಒಂದು ಡಯಾಗ್ರಾಮ್ ಒಂದು ಇದರೊಂದು ಬಿಡಿಸಿ, then you write the truth table for NAND. You know that input is all the same, 0 1 0 0 0 1 1 0 1 1. ಮತ್ತೆ ಅದರದೊಂದು AND gate ಇದ್ರೆ AND gate opposite NAND gate. ಸೊ ಹಂಗೆ ಬರೆದ್ರೆ ಸಾಕು. ಸೊ ದಟ್ ಈಸ್ ವೆರಿ ಸಿಂಪಲ್ 3 mark question. So these are all 3 mark question. As I have said, very straightforward. There is no much difficulty. Be very careful when you choose. 5 question ಬರಿಬೇಕಲ್ಲ. ಸೊ ನಿಮಗೆ ಮೋಸ್ಟ್ ಕಂಫರ್ಟೇಬಲ್ 5 question ಸೆಲೆಕ್ಟ್ ಮಾಡಿ ನೀವು ಬರಿಬೋದು. ಆಕ್ಚುಲಿ ಆಲ್ ಆರ್ ವೆರಿ ಈಸಿ. ಫೈನ್. ನೌ ಕಮಿಂಗ್ ಟು ದಿ 5 mark questions. ಸೊ 5 mark questions ಮತ್ತೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಸೊ ಇದರಲ್ಲಿ ಏನು ಟ್ರಿಕ್ ಟಿಪ್ಸ್ ಏನಿಲ್ಲ, ಇದರಲ್ಲಿ ತುಂಬಾ ಈಸಿ ನೋಡಿ. ಫಸ್ಟ್ ಕ್ವೆಶನ್ ನೋಡಿ, ಗಾಸ್ ಲಾ. ಏನು ಹೇಳಿದೆ ನಾನು ಅದೇ ವಿಡಿಯೋ ಅಲ್ಲಿ, ಎಲೆಕ್ಟ್ರೋಸ್ಟಾಟಿಕ್ ಚಾಪ್ಟರ್ ಅಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗಾಸ್ ಲಾ ಅದೇ ಕೇಳಿದಾರೆ ನೋಡಿ. ಸ್ಟೇಟ್ ಗಾಸ್ ಲಾನ ಸ್ಟ್ರೇಟ್ ಮಾಡಿ, ಆಮೇಲೆ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಚಾರ್ಜ್ ಥಿನ್ ಚಾರ್ಜ್ ವೈರ್, ಅದು ಹೇಳಿದ್ದೀನಿ ಅಪ್ಲಿಕೇಶನ್ ಆಫ್ ಗಾಸ್ ಲಾ. ಸೊ ಗಾಸ್ ಲಾ ಪೂರ್ತಿ ಓದಿದ್ರೆ ನೋಡಿ 5 mark free marks. If you have studied Gauss law completely, very easily you can score this. Okay, so which I have already mentioned before. Then the second question, derive the expression for conductivity of a material. See again, this is a question from the
sample paper or the previous year question paper, again it has repeated. So this conductivity of a material, you have to derive this. So again ನಾನು ಹೇಳಿದ್ದೇನೆ, ಸೊ ನೀವು ಆ ಡ್ರಿಫ್ಟ್ ವೆಲಾಸಿಟಿ ಓದಿದ್ರೆ ಸೊ ಅದರಲ್ಲಿ ಕರೆಕ್ಟಾಗಿ ಲಿಂಕ್ ಇದೆ, ಕರೆಂಟಿಂದ ಕರೆಂಟ್ ಡೆನ್ಸಿಟಿಯಲ್ಲಿ ಹೋಗುತ್ತೆ, ಕರೆಂಟ್ ಡೆನ್ಸಿಟಿಯಿಂದ ಎಲೆಕ್ಟ್ರಿಕ್ ಫೀಲ್ಡ್, ಹಂಗೆ ನಾವು ಇಲ್ಲಿ ತನಕ ಬರ್ಬೋದು. ಸೊ ಕಂಡಕ್ಟಿವಿಟಿ ತನಕ. ಸೊ ದಿಸ್ ಇಸ್ ಅ ವೆರಿ ರಿಪೀಟೆಡ್ ಕ್ವೆಶನ್. ಒನ್ಸ್ ಅಗೇನ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್. ಅಗೇನ್ ನೋಡಿ, obtain the expression of force between two straight conductors. Again repeated question. ಸೊ ನೀವೇ ಯಾವುದಾದ್ರೂ 3 ಬರಿಬೇಕು. ಈ ಫಸ್ಟ್ 3 ಕ್ವೆಶನ್ಸ್ ರಿಪೀಟೆಡ್ ಕ್ವೆಶನ್ಸೇ, ಮತ್ತು ಇನ್ನೇನು ಬೇಕು ಕೇಳಿ. ಸೊ ಆಲ್ ಆಫ್ ದೆಮ್ ಆರ್ repeated question. First 3 questions which I have mentioned very detailedly in the previous video. ನಾನು ಹೇಳಿದ್ದೀನಿ ಈ ಟಾಪಿಕ್ಸ್ ಎಲ್ಲ ಖಂಡಿತ ಬಿಡಲೇಬಾರ್ದು, ಮನಸ್ಸಲ್ಲೂ ಅನ್ಕೋಬಾರ್ದು ಬಿಡೋದಕ್ಕೆ. ಸೊ you should not leave all this. If you have studied, you can score very easily 15 marks in your pocket directly. See, now since just we are discussing, let's discuss the other questions as well. Arrive at expression for refractive index of a material of prism. See ನೋಡಿ ಎಷ್ಟು ಈಸಿ ಇದೆ ನೋಡಿ. n is equal to sin a plus delta m by 2 divided by sin a by 2. ಆ ಒಂದು ಫಾರ್ಮುಲಾ ಡಿರೈವ್ ಮಾಡಬೇಕು. ಸೊ ಅದು ಹೇಳಿದೆ ನಾನು ಆ ರೇ ಆಪ್ಟಿಕ್ಸ್ ಚಾಪ್ಟರಲ್ಲಿ. ಪ್ರಿಸಮ್ದು ತುಂಬ ಇಂಪಾರ್ಟೆಂಟು, ಬಿಕಾಸ್ ಆ ಟಾಪಿಕಲ್ಲಿ ಬೇರೆ ಏನಿಲ್ಲ ಅದರಲ್ಲಿ, ಜಸ್ಟ್ ಒಂದು ಡೆರಿವೇಶನ್ ಇದೆ, ಒಂದು ಲಾರ್ಜ್ ಕ್ವೆಶನ್ ಆಗಿ, ಒಂದು ದೊಡ್ಡ ಕ್ವೆಶನ್ ಆಗಿ ಅದೊಂದೇ ಒಂದು ಇರೋದು. ಸೊ ಇಫ್ ಯು ಹ್ಯಾವ್ ಪ್ರಾಕ್ಟೀಸ್ ದಾಟ್ derivation, this is very easy. And then 43rd question, again ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಡುವೆಲ್ ನೇಚರಲ್ಲಿ ಬೇರೆ ಏನು ಕೇಳ್ಬೋದು ಕೇಳಿ ನೋಡಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದೆ ತಾನೆ ನಾನು ಲಾಸ್ಟ್ ವೀಡಿಯೋಲಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕೇಳಿದ್ದಾರೆ, ಫೋಟೋ ಎಲೆಕ್ಟ್ರಿಕ್ ಡೆಫಿನೇಷನ್ ಕೇಳಿದ್ದಾರೆ, ವರ್ಕ್ ಫಂಕ್ಷನ್ ಕೇಳಿದ್ದಾರೆ, ಆಮೇಲೆ 3 ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಸೊ ಇದಕ್ಕೆ 1 ಮಾರ್ಕ್ 3 ಮಾರ್ಕ್. ಸೊ ಇಫ್ ಯು ಹ್ಯಾವ್ ಸ್ಟಡೀಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇನ್ ಡೆಪ್ತ್, ಸೊ ಯು ಕ್ಯಾನ್ ಸ್ಕೋರ್ ವೆರಿ ಈಸಿಲಿ. ವರ್ಕ್ ಫಂಕ್ಷನ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಥ್ರೆಶೋಲ್ಡ್ ವೇವ್ ಲೆಂತ್ ಇದೆಲ್ಲ ಓದಿರ್ತಾರಲ್ಲ, ಅದರಲ್ಲಿ ಬಿಗಿನಿಂಗಲ್ಲೇ ಅದೆಲ್ಲ ಕೊಟ್ಟಿರ್ತಾರೆ. ಸೊ ಇಫ್ ಯು ನೋ ಆಲ್ ದಟ್ ಆ್ಯಂಡ್ ದೀಸ್ 3 ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಬರದೆ ಸಾಕು, ಮುಗೀತು, 5 marks, ವೆರಿ ಈಸಿ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಡೂ ಎನಿ ಕ್ಯಾಲ್ಕುಲೇಷನ್, ನಂಬರ್, ನಥಿಂಗ್, ಜಸ್ಟ್ ಯು ಹ್ಯಾವ್ ಟು ರೈಟ್. ಇದರಲ್ಲಿ ಏನು ಡೆರಿವೇಷನ್ ಇಲ್ಲ, ಏನಿಲ್ಲ, ಬರೀ ಥಿಯರಿ, ಪ್ಯೂರ್ ಥಿಯರಿ ಕ್ವೆಶನ್ ಇದು. ಅದೇ ಥರ ನೆಕ್ಸ್ಟ್ ಕ್ವೆಶನ್ ನೋಡಿ, ರೆಕ್ಟಿಫಿಕೇಶನ್ ಸೆಮಿ ಕಂಡಕ್ಟರಿಂದ ನಾನು ಹೇಳಿದೆ, ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ LED ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಮತ್ತೆ ಬರಲಿಲ್ಲ. ಅಗೇನ್ ದೇ ಹ್ಯಾವ್ ರಿಪೀಟೆಡ್ ದಿ ಸೇಮ್ ಕ್ವೆಶನ್, ವಿಚ್ ಇಸ್ rectification. So what is rectification? Conversion of AC to DC. Rectification ಹೆಂಗೆ ಮಾಡ್ತಿರೋದು? ಡಯೋಡ್ ಯೂಸ್ ಮಾಡಿ. So draw the circuit diagram for a full wave rectifier. So read the question very carefully. So these small details also you shouldn't miss. ಡೀಟೇಲ್ಸ್ನ ಮನಸ್ಸಲ್ಲಿ ಇಟ್ಕೋಬೇಕು. ಫುಲ್ ವೇವ್ದು ಇದು ಬಿಡಿಸ್ಬೇಕು ಸರ್ಕ್ಯೂಟ್ ಡಯಾಗ್ರಾಮ್, ಹಾಫ್ ವೇವ್ದು ಅಲ್ಲ. ಸೊ ಫುಲ್ ವೇವ್ ಆ್ಯಂಡ್ ದೆನ್ ಎಕ್ಸ್ಪ್ಲೈನ್ ದಿ ವರ್ಕಿಂಗ್ ಆಫ್ ಅ ಫುಲ್ ವೇವ್. ಸೊ ಫುಲ್ ವೇವ್ದು ಪ್ರಿನ್ಸಿಪಲ್ ಮತ್ತು ಅದ್ರ ಸಹ ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೀಬೇಕು. ಕರೆಂಟ್ ಪಾಸಿಟಿವ್ ಹೆಂಗೆ ಕಂಡಕ್ಟ್ ಆಗುತ್ತೆ, ನೆಗೆಟಿವ್ ಸೈಕಲ್ ಹೆಂಗೆ ಕಂಡಕ್ಟ್ ಆಗುತ್ತೆ. ಸೊ ಬರೆದ್ರೆ ಅಗೇನ್ ಯು ವಿಲ್ ಗೆಟ್ ಫುಲ್ 5 marks. ಸೊ ಆಲ್ ದಿ 5 mark questions are very direct questions, repeated questions. So that is why this question paper altogether is a very balanced, little bit more towards the easier side. So you can score very easily. And the final part in this question paper is the numericals. So ಎಲ್ಲ ನ್ಯೂಮರಿಕಲ್ಸ್ ಇದೆ. ಈ ನ್ಯೂಮರಿಕಲ್ಸ್ ಒಂದು ಸ್ಪೆಷಾಲಿಟಿ ಏನಂದರೆ ಸ್ವಲ್ಪ ಲೆಂಗ್ತಿ ಆಗಿದೆ, ಯಾಕೆಂದರೆ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಕೇಳಿದ್ದಾರೆ. ಅಂದರೆ ಅವರು ಒಂದು ಕ್ವಾಂಟಿಟಿ ಎಲ್ಲ ಕಂಡುಹಿಡಿಯೋಕೆ ಕೇಳ್ತಿರೋದು, ಒಂದಕ್ಕಿಂತ ಜಾಸ್ತಿ 2-3 ಕ್ವಾಂಟಿಟಿ ಕಂಡುಹಿಡಿಯೋಕೆ ಕೇಳ್ತಿದ್ದಾರೆ. ನೋಡಿ ಫಸ್ಟ್ ಕ್ವೆಶನ್ ನೋಡಿ, ಚಾರ್ಜ್ at 3 places, find the charge that must be placed in the fourth, total potential energy at the center of the square is 0. Okay, so it's a very easy problem. So ಇಂಥ ಕ್ವೆಶನ್ಸ್ ಸ್ವಲ್ಪ ಸಿಮಿಲರ್ ಕ್ವೆಶನ್ ಸ್ಯಾಂಪಲ್ ಪೇಪರ್ಲು ರಿಪೀಟ್ ಆಗಿ, ಅಂದರೆ ಸ್ಯಾಂಪಲ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಬಟ್ ನಾಟ್ ಸೇಮ್ ಎಕ್ಸಾಕ್ಟ್ಲಿ, ಬಟ್ ಆಲ್ಮೋಸ್ಟ್. ಸೊ ಕಾನ್ಸೆಪ್ಟ್ ಗೊತ್ತಿದ್ರೆ, ಪೊಟೆನ್ಷಿಯಲ್ ಎನರ್ಜಿ ಕಾನ್ಸೆಪ್ಟ್ ಗೊತ್ತಿದ್ರೆ, ಸೊ ಎಲ್ಲ ಆ್ಯಡ್ ಮಾಡಿ ಹೆಂಗೆ 0 ಆಗ್ತಿದೆ, ಆಮೇಲೆ ಅದ್ರದ್ದು ವ್ಯಾಲ್ಯೂ ಎಷ್ಟಿದೆ ಕಂಡುಹಿಡಿಬೋದು. ಆಲ್ ರೈಟ್. ಮತ್ತು 3 resistors, ದಿಸ್ ಇಸ್ ದಿ 46th ಕ್ವೆಶನ್. 3 resistors 2, 3, 6 ಕಂಬೈನ್ಡ್ ಇನ್ ಪ್ಯಾರಲಲ್. ನಾನು ಮತ್ತೆ ಹೇಳಿದ್ದೀನಿ ಹೋದ ವಿಡಿಯೋಲ್ಲಿ, ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ನೋಡಿ ತುಂಬ ಇಂಪಾರ್ಟೆಂಟ್ ಅದು. ಸೊ 3 ಪ್ಯಾರಲ್ ಇದೆ. ವಾಟ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್? ಓಕೆ, ದಟ್ ಈಸ್ ಒನ್ ಕ್ವೆಶನ್. ಇಫ್ ದಿ ಕಾಂಬಿನೇಷನ್ ಇಸ್ ಕನೆಕ್ಟೆಡ್ ಟು 2 volt ಬ್ಯಾಟ್ರಿ ಆಫ್ EMF 2 volt, ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲ. ಡಿಟರ್ಮಿನ್ ದಿ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ಆ್ಯಂಡ್ ಟೋಟಲ್ ಕರೆಂಟ್. ಸೊ ಪ್ರತಿಯೊಂದರಲ್ಲಿ ಕರೆಂಟ್ ಕಂಡುಹಿಡಿಬೇಕು, ಆಮೇಲೆ ಟೋಟಲ್ ಕರೆಂಟು ಕಂಡುಹಿಡಿಬೇಕು. ಸ್ವಲ್ಪ ಲೆಂಗ್ತಿ ಆಗಿರುತ್ತೆ, ಪರವಾಗಿಲ್ಲ ಮಾಡ್ಬೋದು ಹಾಗಿದ್ರು. ಆಮೇಲೆ ಸೈನೋಸಾಯ್ಡಲ್ ವೋಲ್ಟೇಜ್, ಪೀಕ್ ವ್ಯಾಲ್ಯೂ 283, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, LCR, LCR ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಮೇಲೆ ಇಂಪಿಡೆನ್ಸ್ ಕೇಳ್ತಿದ್ದಾರೆ, ದೆನ್ ಫೇಸ್ ಡಿಫರೆನ್ಸ್. ಸೊ ಮಲ್ಟಿಪಲ್ ಥಿಂಗ್ಸ್ ಆರ್ ಆಸ್ಕ್ಡ್, ಸೊ ಇಟ್ ವಿಲ್ ಬಿ ಲಿಟಲ್ ಬಿಟ್ lengthy, but you can do it. It's very simple. You just have to know the formula for impedance and phase difference formula, that is tan phi.
ಆಮೇಲೆ ಇಂಪಿಡೆನ್ಸ್ Z ವ್ಯಾಲ್ಯೂ. ಲಾಸ್ಟ್ ಯಂಗ್ಸ್ ಡಬಲ್ ಸ್ಲಿಟ್. ನಾನು ಹೇಳಿದಲ್ಲ, ಯಂಗ್ಸ್ ಡಬಲ್ ಸ್ಲಿಟ್ ಖಂಡಿತ ಕೇಳಲೇಬೇಕು, ಬೇರೆ ಚಾನ್ಸೇ ಇಲ್ಲ. ಆ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಅಲ್ಲಿ ತುಂಬಾ ಮುಖ್ಯವಾಗಿರೋ ಟಾಪಿಕ್ ಯಂಗ್ಸ್ ಡಬಲ್ ಸ್ಲಿಟ್. ಒಂದು ಪ್ರತಿ ವರ್ಷ ಯಂಗ್ಸ್ ಡಬಲ್ ಸ್ಲಿಟ್ ಇಂದ ಒಂದು ನ್ಯೂಮರಿಕಲ್ ಕೇಳ್ತಾನೆ ಇದ್ದಾರೆ. ಅಗೇನ್ ಇಲ್ಲಿ ಮತ್ತೆ ಕೇಳಿದ್ದಾರೆ. ಸೊ ವೆನ್ ದೇ ಆರ್ ಇಲ್ಯುಮಿನೇಟೆಡ್ ದೇ ಆರ್ ಆಸ್ಕಿಂಗ್ ವೇವ್ ಲೆಂತ್ ಕಂಡುಹಿಡಿಯಕ್ಕೆ ಕೇಳ್ತಾರೆ. ಮತ್ತೆ ಸೋರ್ಸ್ ಅಲ್ಲಿ ಬೇರೆ ವೇವ್ ಲೆಂತ್ ಇದ್ರೆ ಅದ್ರ ಫ್ರಿಂಜ್ ಹೆಂಗ್ ಚೇಂಜ್ ಆಗುತ್ತೆ. ಸೊ ಸೇಮ್ ಟೈಪ್ ಆಫ್ ಕ್ವೆಶನ್ ಅಗೇನ್ ರಿಪೀಟೆಡ್. ಸೊ ದಿಸ್ ಕ್ವೆಶನ್ ಪೇಪರ್ ಇಸ್ ಆಲ್ ಟುಗೆದರ್ ಅ ವೆರಿ ಬ್ಯಾಲೆನ್ಸ್ಡ್ ಬಟ್ ಲಿಟಲ್ ಬಿಟ್ ಆನ್ ದಿ ಈಸಿಯರ್ ಸೈಡ್. ಸೊ ನೀವು ಚೆನ್ನಾಗಿ ಓದಿದ್ರೆ, ಆಕ್ಚುಲಿ ಫಸ್ಟ್ ಪಾರ್ಟ್ ಎಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ಚೆನ್ನಾಗಿ ಓದಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅಂದರೆ ಇಫ್ ಯು ಆರ್ ಸ್ಟಡಿಡ್ ರಿಯಲಿ ವೆಲ್, ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಬರೆದಿದ್ರೆ ಖಂಡಿತ 70/70 ಸಿಗಲೇಬೇಕು. ಬೇರೆ ಯಾವ ಮಾರ್ಕ್ಸ್ ಸಿಗಕ್ಕೆ ನಿಮ್ಗೆ ಚಾನ್ಸ್ ಇಲ್ಲ. 69 ಇಲ್ಲ, 70ನೇ ಬೀಳುತ್ತೆ ನಿಮಗೆ ಖಂಡಿತ, ಶೋರ್ ಶಾರ್ಟ್, ಇಫ್ ಯು ಹ್ಯಾವ್ ಪುಟ್ ಆಲ್ ದಿ ಎಫರ್ಟ್ಸ್ ಇನ್. ಸೊ ದಟ್ ಈಸ್ ಫಾರ್ ಟುಡೇಸ್ ಅನಾಲಿಸಿಸ್. ಮತ್ತೆ ನೆಕ್ಸ್ಟ್ ಇಂಗ್ಲೀಷ್ ಪೇಪರ್ ಬರ್ತದೆ. ಸೊ ನಾವು ಇಂಗ್ಲೀಷ್ ಪೇಪರ್ಗೂ ಒಂದು ಇದೇ ಥರ ಕ್ವೆಶನ್ ಪೇಪರ್ ಅನಾಲಿಸಿಸ್ ವಿಡಿಯೋ ಪ್ರಿಪೇರ್ ಮಾಡ್ತಿದ್ದೀವಿ. ಆಮೇಲೆ ಪ್ರತಿಯೊಂದು KSET ಪ್ರಿಪೇರ್ ಆಗ್ತಿರೋ ಮಕ್ಕಳು ಈ ವಿಡಿಯೋನ ದಯವಿಟ್ಟು ಮತ್ತೆ ಬೇಕಾಗಿರೋರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಆಮೇಲೆ KSET ಮತ್ತೆ ಅಟೆಂಡ್ ಮಾಡ್ತಿರೋ ಎಲ್ಲರಿಗೆ, PUC ಬರೆದಿರೋರು ಎಲ್ಲರ ಜೊತೆ ಶೇರ್ ಮಾಡಿ, ಅವ್ರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇದನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರಿಬೇಡಿ. ಸೊ ನಾವು ಇಂಥ ತುಂಬ ವೀಡಿಯೋಸ್ನ ನಾವು ಮಾಡ್ತೀವಿ. ಸೊ ಅದಕ್ಕೆಲ್ಲ ನಿಮಗೊಂದು ಇದು ಬೇಕಿದ್ರೆ, ನಾವು ಈಗ ನೆಕ್ಸ್ಟ್ ಇನ್ನು ಸುಮಾರು ವೀಡಿಯೋಸ್ ಇದೆ, ಈ ವೀಕಲ್ಲೇ ಬರುತ್ತೆ. ಸೊ ನಿಮಗೆ ಆಕ್ಸೆಸ್ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನೋಟಿಫಿಕೇಶನ್ ಬರುತ್ತೆ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಮತ್ತೆ ಖಂಡಿತ ಬೆಲ್ ಐಕನ್ ಮರಿಬೇಡಿ, ಲೈಕ್ ಮಾಡಕ್ಕೆ ಮರಿಬೇಡಿ. ಸೊ ಅಷ್ಟೊತ್ತಿಗೆ ಸೈನಿಂಗ್ ಆಫ್, ದಿಸ್ ಇಸ್ ಕಾರ್ತಿಕ್ ಸೈನಿಂಗ್ ಆಫ್ ಫ್ರಮ್ ಯು. ಥ್ಯಾಂಕ್ ಯು, ಧನ್ಯವಾದ.